ಸಿಕ್ಕದಿಲ್ಲ ಶಕ್ತಿಯಿಂದ ಹೇಳಿದೀನಿ. ಇವತ್ತು ನಮ್ಮ ಇಲ್ಲಿ ಯಾರು ನಾವು ಭೂಮಿ ಕೊಡ್ತೀವಿ ಅಂತ ಹಿಂಗೆ ಬೆರಳು ತೋರಿಸ್ಕೊಂಡು ಹೊರಟಿದಾರಲ್ಲ, ನಾನು ಹೇಳ್ದೆ ನಿಮ್ಮ ತಲೆ ಮೇಲೆ ಈ ಸರ್ಕಾರ ಚಪ್ಪಲಿ ಎಳಿತಾರೆ. ನಾನು ಇವತ್ತೇನು ಈ ಸರ್ಕಾರದಲ್ಲಿ ಹೇಳೋಗಿರ್ತೀನಿ, ಆ ಆಂಜನೇಯನ ಸಾಕ್ಷಿ ಆಗ್ತಾರೆ. ನಿಮ್ ತಲೆ ಮೇಲೆ ಚಪ್ಪಲಿ ಹೇಳೋದು ಶತಸಿದ್ಧ. ನಿಮ್ ಮಕ್ಕಳು ಮರಿ ಭವಿಷ್ಯವನ್ನ ಇವತ್ತು ಮುರಾಬಟ್ಟೆ ಮಾಡೋದು ಶತಸಿದ್ಧ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾರು ನೀವೆಲ್ಲ ಸಮಾಧಾನದಿಂದ ಇವತ್ತೇನು 4,000 ಅಪ್ಲಿಕೇಶನ್ ನಾವು ಜಮೀನ್ ಕೊಡೋಣ ಅಂತ ಕೊಟ್ಟಿದ್ರಿ, ಆ 4,000 ಅಪ್ಲಿಕೇಶನ್ ಕೂಡ ಇವತ್ತು ಒಂದು ಸೆಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈ ಕೊಡಿ. ಕಾನೂನಾತ್ಮಕವಾಗಿ ನಾವೇನು ಹೋರಾಟ ಮಾಡ್ತೀವಿ ಇವೆಲ್ಲ ಕೂಡ ಸಹಕಾರ ನೀಡಿ ನಮಗೆ ಇವತ್ತು ಉಳಿದಿರೋದೊಂದೇ ಕಾನೂನಾತ್ಮಕವಾಗಿ ನಿಮ್ಗೆ ನ್ಯಾಯ ಕೊಡಿಸ್ಬೇಕು. ಈ ಸರ್ಕಾರ ಕಣ್ಮುಚ್ಚಿಬಿಟ್ಟಿದೆ. ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ, ಮಂತ್ರಿಗಳಿಗೆ ಕಣ್ ಕಾಣ್ತಾ ಇಲ್ಲ, ಪೊರೆ ಬಂದ್ಬಿಟ್ಟಿದೆ. ಈ ಮಂತ್ರಿಗಳಿಗೆ ಕಿವಿ ಕೇಳ್ತಾ ಇಲ್ಲ. ಈ ಮಂತ್ರಿಗಳು ಯಾರು ಈ ರೈತರ ಭಾವನೆಯನ್ನ ಕೇಳಲಿಕ್ಕೆ ಬರಕ್ ಸಿದ್ರಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೊತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮ್ಗೆ ಜಯವನ್ನ ತಂದ್ಕೊಡುವಂತ ಕೆಲಸ ನಮ್ ನಿಖಿಲಣ್ಣ, ಕುಮಾರಣ್ಣವರು, ದೇವೇಗೌಡರು, ನಾವೆಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ನಾವೆಲ್ಲ ಏನಿದ್ದೀವಿ ನಿಮ್ ಪರವಾಗಿ ಇರ್ತೀವಿ ಅನ್ನುವಂತ 4 ಒಳ್ಳೆ ಮಾತುಗಳನ್ನು ಹೇಳಿ ಈಗ ಒಂದ್ ಸ್ವಲ್ಪ ಸಮಯ ನಿಖಿಲಣ್ಣರು ಕೂಡ ನಿಮ್ ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ನಾವೇನೇನ್ ಪಾಯಿಂಟ್ಗಳು ಹಾಕಿದೀವಿ ಅಲ್ಲೆಲ್ಲ ಹೋಗೋಣ, ರೈತರ ಮನೆಗಳಿಗೆ ಹೋಗೋಣ, ಅವ್ರ ಕಷ್ಟ ಸುಖ ಕೇಳೋಣ ಅನ್ನುವಂತ ಮಾತನ್ನ ಹೇಳಿ ನಾನು ನಿಮ್ಮ ಈ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಸಿಕ್ಕದಿಲ್ಲ ಶಕ್ತಿಯಿಂದ ಹೇಳಿದೀನಿ. ಇವತ್ತು ನಮ್ಮ ಇಲ್ಲಿ ಯಾರು ನಾವು ಭೂಮಿ ಕೊಡ್ತೀವಿ ಅಂತ ಹಿಂಗೆ ಬೆರಳು ತೋರಿಸ್ಕೊಂಡು ಹೊರಟಿದಾರಲ್ಲ, ನಾನು ಹೇಳ್ದೆ ನಿಮ್ಮ ತಲೆ ಮೇಲೆ ಈ ಸರ್ಕಾರ ಚಪ್ಪಲಿ ಎಳಿತಾರೆ. ನಾನು ಇವತ್ತೇನು ಈ ಸರ್ಕಾರದಲ್ಲಿ ಹೇಳೋಗಿರ್ತೀನಿ, ಆ ಆಂಜನೇಯನ ಸಾಕ್ಷಿ ಆಗ್ತಾರೆ. ನಿಮ್ ತಲೆ ಮೇಲೆ ಚಪ್ಪಲಿ ಹೇಳೋದು ಶತಸಿದ್ಧ. ನಿಮ್ ಮಕ್ಕಳು ಮರಿ ಭವಿಷ್ಯವನ್ನ ಇವತ್ತು ಮುರಾಬಟ್ಟೆ ಮಾಡೋದು ಶತಸಿದ್ಧ ಅನ್ನೋದನ್ನ ನೀವು ಕೂಡ ಅರ್ಥ ಮಾಡ್ಕೋಬೇಕು. ಯಾರು ನೀವೆಲ್ಲ ಸಮಾಧಾನದಿಂದ ಇವತ್ತೇನು 4,000 ಅಪ್ಲಿಕೇಶನ್ ನಾವು ಜಮೀನ್ ಕೊಡೋಣ ಅಂತ ಕೊಟ್ಟಿದ್ರಿ, ಆ 4,000 ಅಪ್ಲಿಕೇಶನ್ ಕೂಡ ಇವತ್ತು ಒಂದು ಸೆಟ್ಟು ನಿಖಿಲ್ ಕುಮಾರಸ್ವಾಮಿ ಅವ್ರ ಕೈ ಕೊಡಿ. ಕಾನೂನಾತ್ಮಕವಾಗಿ ನಾವೇನು ಹೋರಾಟ ಮಾಡ್ತೀವಿ ಇವೆಲ್ಲ ಕೂಡ ಸಹಕಾರ ನೀಡಿ ನಮಗೆ ಇವತ್ತು ಉಳಿದಿರೋದೊಂದೇ ಕಾನೂನಾತ್ಮಕವಾಗಿ ನಿಮ್ಗೆ ನ್ಯಾಯ ಕೊಡಿಸ್ಬೇಕು. ಈ ಸರ್ಕಾರ ಕಣ್ಮುಚ್ಚಿಬಿಟ್ಟಿದೆ. ಈ ಸರ್ಕಾರಕ್ಕೆ ಕಿವಿ ಕೇಳ್ತಾ ಇಲ್ಲ, ಮಂತ್ರಿಗಳಿಗೆ ಕಣ್ ಕಾಣ್ತಾ ಇಲ್ಲ, ಪೊರೆ ಬಂದ್ಬಿಟ್ಟಿದೆ. ಈ ಮಂತ್ರಿಗಳಿಗೆ ಕಿವಿ ಕೇಳ್ತಾ ಇಲ್ಲ. ಈ ಮಂತ್ರಿಗಳು ಯಾರು ಈ ರೈತರ ಭಾವನೆಯನ್ನ ಕೇಳಲಿಕ್ಕೆ ಬರಕ್ ಸಿದ್ರಿಲ್ಲ. ಅದಕ್ಕೋಸ್ಕರ ನೀವೆಲ್ಲ ಏನ್ ಮಾಡ್ಬೇಕು ಅಂದ್ರೆ ನಮ್ಮ ಜೊತೆ ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ನಿಮ್ಗೆ ಜಯವನ್ನ ತಂದ್ಕೊಡುವಂತ ಕೆಲಸ ನಮ್ ನಿಖಿಲಣ್ಣ, ಕುಮಾರಣ್ಣವರು, ದೇವೇಗೌಡರು, ನಾವೆಲ್ಲ ಕನ್ನಡಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ರೈತ ಸಂಘಟನೆಗಳು ನಾವೆಲ್ಲ ಏನಿದ್ದೀವಿ ನಿಮ್ ಪರವಾಗಿ ಇರ್ತೀವಿ ಅನ್ನುವಂತ 4 ಒಳ್ಳೆ ಮಾತುಗಳನ್ನು ಹೇಳಿ ಈಗ ಒಂದ್ ಸ್ವಲ್ಪ ಸಮಯ ನಿಖಿಲಣ್ಣರು ಕೂಡ ನಿಮ್ ಉದ್ದೇಶಿಸಿ ಮಾತನಾಡ್ತಾರೆ. ನಂತರ ನಾವೇನೇನ್ ಪಾಯಿಂಟ್ಗಳು ಹಾಕಿದೀವಿ ಅಲ್ಲೆಲ್ಲ ಹೋಗೋಣ, ರೈತರ ಮನೆಗಳಿಗೆ ಹೋಗೋಣ, ಅವ್ರ ಕಷ್ಟ ಸುಖ ಕೇಳೋಣ ಅನ್ನುವಂತ ಮಾತನ್ನ ಹೇಳಿ ನಾನು ನಿಮ್ಮ ಈ ಮಾತಿಗೆ ವಿರಾಮ ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ.